Hi everyone, welcome to my YouTube channel. Those who are not subscribed my channel, please subscribe it. And those who are already subscribed, please watch my videos, share my videos, like my videos, and please press the bell icon to get the next notification for the next video. So please encourage my videos. So now in this video we are going to study about Mendeleev's law, the advantages of Mendeleev's law and disadvantages of Mendeleev's law. ಸೊ ನೋಡಿ, ಈ ಅಡ್ವಾಂಟೇಜ್ ಅಂದ್ರೂ ಒಂದೇ, ಮೆರಿಟ್ ಅಂದ್ರೂ ಒಂದೇ, ಡಿಸ್ಅಡ್ವಾಂಟೇಜ್ ಅಂದ್ರೂ ಒಂದೇ, ಲಿಮಿಟೇಷನ್ ಅಂದ್ರೂ ಒಂದೇ, ಅಥವಾ ಡಿಮೆರಿಟ್ಸ್ ಅಂದ್ರೂ ಒಂದೇ. ಸೊ ಈಗ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ. ಫಸ್ಟು ಲಾ ಏನು ಹೇಳುತ್ತೆ? ಲಾ, ಮೆಂಡಲೀವ್ಸ್ ಪಿರಿಯಾಡಿಕ್ ಲಾ ಏನು ಹೇಳುತ್ತೆ? ಸೊ ಇಟ್ ಸ್ಟೇಟ್ಸ್ ದಟ್ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ are periodic function. The properties of elements are periodic function of their atomic masses. So what does the Mendeleev's periodic law states? It states that the properties of elements are periodic function of their atomic masses. This is called Mendeleev's periodic law. ಯಾವುದೇ ಎಲಿಮೆಂಟಿನ ಪ್ರಾಪರ್ಟಿ ಅದರ ಅಟಾಮಿಕ್ ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದ ಪ್ರಾಪರ್ಟಿ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ atomic masses. That is Mendeleev's periodic law. Then what are the advantages of Mendeleev's periodic law? The first advantage of Mendeleev's periodic law is elements were classified on a more fundamental basis of their atomic masses. That means the first advantage is the elements are classified based on their atomic masses and properties. So this is the first advantage. Then coming to the second advantage, so in Mendeleev's periodic table, so spaces were left vacant to accommodate the elements of ನ್ಯೂ ಡಿಸ್ಕವರಿಂಗ್. ಸೊ ಇನ್ನು ಡಿಸ್ಕವರ್ ಆಗುವಂತಹ ಎಲಿಮೆಂಟ್ಗಳಿಗೆ, ಮುಂದೆ ಡಿಸ್ಕವರ್ ಆಗುವಂತಹ ಎಲಿಮೆಂಟ್ಗಳಿಗೆ ತನ್ನ ಟೇಬಲ್ನಲ್ಲಿ ಅವರು ಜಾಗನ ಕ್ರಿಯೇಟ್ ಮಾಡಿದ್ರು. ಇದು ಒಂದು ಸೆಕೆಂಡ್ ಪ್ರಾಪರ್ಟಿ, ಸೆಕೆಂಡ್ ಅಡ್ವಾಂಟೇಜ್. ಆ್ಯಂಡ್ ದ ಥರ್ಡ್ ಅಡ್ವಾಂಟೇಜ್ ಈಸ್ ದಟ್ ಈ ಕುಡ್ ಪ್ರಿಡಿಕ್ಟ್. ನೋಡಿ, ಇವರು ಪ್ರಿಡಿಕ್ಷನ್ ಮಾಡ್ತಾ ಇದ್ರು ಮೆಂಡಲೀವ್ ಅವರು. ಸೊ ಈ ಕುಡ್ ಪ್ರಿಡಿಕ್ಟ್ the properties of elements which helped in the discovering of new elements. So this is the third advantage. Coming to the fourth and the last advantage of Mendeleev's periodic table is that the inert gas elements discovered later could be placed in a separate group without disturbing the table. ನೋಡಿ, ಇವರು ಕೊನೆಯ ಎಂಟನೇ ಗ್ರೂಪ್ ಇದೆಯಲ್ಲ, ಆ ಎಂಟನೇ ಗುಂಪನ್ನ ಖಾಲಿ ಬಿಟ್ಟಿದ್ರು ಅವರು, ವಿತೌಟ್ ಡಿಸ್ಟರ್ಬಿಂಗ್ ದಿ ಟೇಬಲ್.
ಸೊ ಟೇಬಲ್ನ ಡಿಸ್ಟರ್ಬ್ ಮಾಡಿದ ಹಾಗೆ ಅವ್ರೇನು ಮಾಡಿದ್ರಪ್ಪ ಅಂದರೆ ಸೊ ಒಂದು ಅಂದರೆ 8ನೇ ಗುಂಪನ್ನ ಖಾಲಿ ಬಿಟ್ಟರು. ಆ ಖಾಲಿ ಗುಂಪಿನಲ್ಲಿ ಸೊ ವಾಟ್ ಈ ಕೆಪ್ಟ್ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಝೀರೋ ಗ್ರೂಪ್ ಎಲಿಮೆಂಟ್ಸ್. ಸೊ ಟ್ರಾನ್ಸಿಷನ್ ಸೀರೀಸ್ ನೋಡಿ, ಇಲ್ಲಿ ಖಾಲಿ ಬಿಟ್ಟರು. ಈ ಖಾಲಿ ಜಾಗದಲ್ಲಿ ಏನನ್ನು ಅವರು ಪ್ಲೇಸ್ ಮಾಡ್ತಾ ಇದ್ರಪ್ಪ ಅಂದರೆ ಈ ಟ್ರೈಸ್ ಟು ಪ್ಲೇಸ್ ದಿ ನ್ಯೂ ಡಿಸ್ಕವರಿಂಗ್ ಇನರ್ಟ್ ಗ್ಯಾಸಸ್. ಸೊ ಅದನ್ನು ಈ ಝೀರೋ ಗ್ರೂಪ್ ಎಲಿಮೆಂಟ್ ಅಂತ ಏನು ಕರಿತೀವೋ ಅದನ್ನು ಪ್ಲೇಸ್ ಮಾಡೋದಕ್ಕೆ ಅವರ ಟೇಬಲ್ನಲ್ಲಿ ಜಾಗ ಇತ್ತು. ಸೊ ಇಷ್ಟು ಅಡ್ವಾಂಟೇಜಸ್ ಬಗ್ಗೆ ಹೇಳ್ಬೇಕು ನಾವು. ಇನ್ನು ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಾವು ಮಾತಾಡೋಣ. ಲೆಟ್ ಅಸ್ ಲಿಸ್ಟ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್. ಸೊ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋದಾದರೆ 3 ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡಬೇಕು. ದಟ್ ಈಸ್ ಮೊದಲನೇದು ಪೊಸಿಷನ್ ಆಫ್ ಹೈಡ್ರೋಜನ್. ಸೊ ಪೊಸಿಷನ್ ಆಫ್ ಹೈಡ್ರೋಜನ್ ಈಸ್ ನಾಟ್ ಕ್ಲಿಯರ್. ಹೈಡ್ರೋಜನ್ನ ಪೊಸಿಷನ್ನು ಕ್ಲಿಯರ್ ಆಗಿರಲಿಲ್ಲ. ಯಾಕೆಂದರೆ ಹೈಡ್ರೋಜನ್ಗೆ ಇಟ್ ಹ್ಯಾಸ್ ದ ಪ್ರಾಪರ್ಟಿ ಆಫ್ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ಆಸ್ ವೆಲ್ ಆಸ್ ಇಟ್ ಹ್ಯಾಸ್ ದ ಪ್ರಾಪರ್ಟಿ ಆಫ್ ಲಿಥಿಯಂ ಆ್ಯಂಡ್ ಸೋಡಿಯಂ. ಹಾಗಾದರೆ ಅವ್ರಿಗೆ ಕನ್ಫ್ಯೂಸ್ ಆಯಿತು, ಹೈಡ್ರೋಜನ್ನ ಇವರಿಬ್ಬರ ಜೊತೆಗೆ ಇಡಬೇಕಾ ಅಂತ ಅವರಿಗೆ ಫುಲ್ ಕನ್ಫ್ಯೂಸ್ ಆಯಿತು. ಆದರೂ ಕೂಡ ಅವರೇನು ಮಾಡಿದ್ರು, ಲಿಥಿಯಂ ಮತ್ತು ಸೋಡಿಯಂ ಜೊತೆಗೆ ಹೈಡ್ರೋಜನ್ ಇಟ್ಟರು. ಬಟ್ ಅವರಿಗೆ ಇಟ್ಟಿದ್ದು ಮಾತ್ರ ಲಿಥಿಯಂ ಮತ್ತು ಸೋಡಿಯಂ ಜೊತೆಗೆ, ಬಟ್ ಅವರಿಗೆ ಕ್ಲಾರಿಟಿ ಸಿಗಲಿಲ್ಲ ಏನಕ್ಕೆ ಇಟ್ಟಿದ್ದೀನಿ ಅನ್ನೋದಕ್ಕೂ ಅವ್ರಿಗೆ ರೀಸನ್ ಗೊತ್ತಿರಲಿಲ್ಲ. ಸೊ ರೀಸನ್ನೇ ಹೇಳಲಿಲ್ಲ. ವಿತೌಟ್ ರೀಸನಿಂಗ್ ಈ ಕೆಪ್ಟ್ ಹೈಡ್ರೋಜನ್ ವಿತ್ ಲಿಥಿಯಂ ಆ್ಯಂಡ್ ಸೋಡಿಯಂ. ಇದು ಮೊದಲನೇದು. ಎರಡನೇದು ದಟ್ ಈಸ್ ಅಬೌಟ್ ಪೊಸಿಷನ್ ಆಫ್ ಐಸೋಟೋಪ್ಸ್. ನೋಡಿ, ಈಗ ಇವರ ಟೇಬಲ್ಲು ಇಟ್ ಈಸ್ ಡಿಪೆಂಡ್ ಅಪಾನ್ ದ ಅಟಾಮಿಕ್ ಮಾಸಸ್. ನೋಡಿ, ಈಗ ನಾನು ಫಾರ್ ಎಕ್ಸಾಂಪಲ್ C612, C613, C614, ಈ C612, 13, 14 ದೀಸ್ ಆರ್ ದ ಐಸೋಟೋಪ್ಸ್ ಆಫ್ ಕಾರ್ಬನ್. ಅಟಾಮಿಕ್ ಮಾಸಸ್ನ ಆಧಾರವಾಗಿ ಇಟ್ಕೊಂಡು ಎಲಿಮೆಂಟ್ಗಳನ್ನು ಜೋಡಿಸೋದಾದರೆ ಕಾರ್ಬನ್ ಎಷ್ಟು ಪ್ಲೇಸ್ ಬೇಕು ನೋಡಿ. ಹೌ ಮೆನಿ ಪ್ಲೇಸ್ ವಿ ಹ್ಯಾವ್ ಟು ಲೀವ್ ಇನ್ ಎ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಟು ಕೀಪ್ ಕಾರ್ಬನ್ ಅನ್ನುವ ಒಂದು ಎಲಿಮೆಂಟ್ ಇಡೋದಕ್ಕೆ 3 ಜಾಗ ಬೇಕು. ಏಕೆಂದರೆ ಈ ಪಿರಿಯಾಡಿಕ್ ಟೇಬಲ್ಲು ಇಟ್ ಈಸ್ ಬೇಸ್ಡ್ ಆನ್ ಅಟಾಮಿಕ್ ಮಾಸಸ್. ಹಾಗಾದರೆ ಕಾರ್ಬನ್ ಅನ್ನುವಂತಹ ಇದು 3 ಕೂಡ ಐಸೋಟೋಪ್ಸ್ ಆಫ್ ಕಾರ್ಬನ್. ಹಾಗಾದರೆ ಕಾರ್ಬನ್ ಅನ್ನುವಂತಹ ಎಲಿಮೆಂಟ್ಗೆ ಎಷ್ಟು ಪ್ಲೇಸ್ ಬೇಕು ಪಿರಿಯಾಡಿಕ್ ಟೇಬಲ್ನಲ್ಲಿ? ಸೊ 3 ಪ್ಲೇಸ್ ಬೇಕು. ಒಂದೊಂದು ಎಲಿಮೆಂಟ್ಗೆ 2-3 ಪ್ಲೇಸ್ ಬೇಕಾಗೋದಾದರೆ ಟೇಬಲ್ಲು ತುಂಬ ದೊಡ್ಡದಾಗುತ್ತೆ. ಆಸ್ ದ ಟೇಬಲ್ ಲೆಂತ್ ಇನ್ಕ್ರೀಸಸ್ ಮೋರ್ ಆ್ಯಂಡ್ ಮೋರ್ ಕನ್ಫ್ಯೂಷನ್ ಅಕರ್ಸ್. ಒಂದು. ಎರಡನೇದು ಎಲಿಮೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಿ ಕ್ಯಾನಾಟ್ ಸ್ಟಡಿ ಅಬೌಟ್ ದ ಎಲಿಮೆಂಟ್ ಸಿಸ್ಟಮ್ಯಾಟಿಕಲಿ. ಸೊ ಇದು ಎರಡನೇದು. ಇನ್ನು ಮೂರನೇದಕ್ಕೆ ಬರೋಣ. ದಟ್ ಈಸ್ ದ ಲಾಸ್ಟ್ ಡಿಸ್ಅಡ್ವಾಂಟೇಜಿಗೆ ಬಂದರೆ ಸೊ ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್. ಸೊ ಏನು ಹಂಗಂದರೆ ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಟೆಲೂರಿಯಮ್ಮು 127.60 ಇದ್ರದ್ದು ಅಟಾಮಿಕ್ ಮಾಸು. ಅದೇ ಅಯೋಡಿನ್ನ ತೊಗೊಂಡ್ರೆ 126.90. ನೋಡಿ, ಇಲ್ಲಿ ಇವ್ರು ಹೇಳ್ತಾರೆ ಮೆಂಡಲೀವ್ ಅವರು ಅಟಾಮಿಕ್ ಮಾಸನ್ನು ಆಧಾರವಾಗಿ ಇಟ್ಕೊಂಡು ಎಲಿಮೆಂಟ್ಗಳನ್ನು ಜೋಡಿಸ್ಬೇಕು ಅಂತ. ನೋಡಿ, ಅವರು ಟೇಬಲ್ನಲ್ಲಿ ಈಗ ಜೋಡಿಸಿದ್ರು. ನೋಡಿ, ಇವೆರಡನ್ನು ಅಬ್ಸರ್ವ್ ಮಾಡಿ. ಇದರ ಅಟಾಮಿಕ್ ಮಾಸ್ ಕಡಿಮೆ ಇದೆ ಅಯೋಡಿನ್ದು, ಟೆಲೂರಿಯಮ್ದು ಅಟಾಮಿಕ್ ಮಾಸ್ ಜಾಸ್ತಿ ಇದೆ. ನೋಡಿ, ಅವ್ರೇನು ಮಾಡಿದ್ರು ನಮ್ಮ ಟೇಬಲ್ನಲ್ಲಿ ಫಸ್ಟು ಟೆಲೂರಿಯಮ್ನ ಇಟ್ಟರು, ಆಮೇಲೆ ಅಯೋಡಿನ್ ಇಟ್ಟರು. ಬಟ್ ಇಡಬೇಕಾಗಿದ್ದು ಹೇಗೆ? ಫಸ್ಟು ಅಯೋಡಿನ್ ಇಡಬೇಕು, ಆಮೇಲೆ ಟೆಲೂರಿಯಂ ಬರಬೇಕಿತ್ತು. ಬಟ್ ಅವರು ಉಲ್ಟಾ ಇಟ್ಟರು. ಸೊ ಇದೇನಾಯಿತು, ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಟಾಮಿಕ್ ಮಾಸ್ ಆಗೋಯ್ತು. ಬಟ್ ಅವ್ರ ಪ್ರಕಾರ ಎಲಿಮೆಂಟ್ಸ್ ಶುಡ್ ಬಿ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸ್. ಇದು ಒಂದು. ಇನ್ನೊಂದು ಎಕ್ಸಾಂಪಲ್ ತೊಗೊಳೋದಾದರೆ ಅಲ್ಯೂಮಿನಿಯಂ ಅಟಾಮಿಕ್ ಮಾಸು 29.98, ಸಿಲಿಕಾನು 28.09. ಮೆಂಡಲೀವ್ ಅವ್ರು ಏನು ಮಾಡಿದ್ರು, ತಮ್ಮ ಟೇಬಲ್ನಲ್ಲಿ ಫಸ್ಟ್ ಅಲ್ಯೂಮಿನಿಯಂನ ಇಟ್ಟರು, ನಂತರ ಸಿಲಿಕಾನ್ ಇಟ್ಟರು. ಬಟ್ ಆ್ಯಕ್ಚುಲಿ ಏನಾಗಬೇಕು, ಸಿಲಿಕಾನ್ 28.09, ಫಸ್ಟ್ ಸಿಲಿಕಾನ್ ಬರಬೇಕಿತ್ತು, 29 ಆಮೇಲೆ ಬರಬೇಕಾಗಿತ್ತು. ಫಸ್ಟ್ 28 ಬಂದು ಆಮೇಲೆ 29 ಬರಬೇಕಾಗಿತ್ತು. ಬಟ್ ಅವ್ರ ಟೇಬಲ್ನಲ್ಲಿ ಸೊ ಎಲಿಮೆಂಟ್ಸ್ನ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ಸೊ ಇದು ಕೆಲವು ಎಲಿಮೆಂಟ್ಸ್ನ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇಟ್ಟರು, ಕೆಲವು ಎಲಿಮೆಂಟ್ಸ್ನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇಟ್ಟರು. ಸೊ ಇದನ್ನೇ ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕನ್ಫ್ಯೂಷನ್ ಅವರ ಒಂದು ಟೇಬಲ್ನಲ್ಲಿ ಉಂಟಾಯಿತು. ದೀಸ್ ಆರ್ ದ ಮೇನ್ 3 ಡಿಸ್ಅಡ್ವಾಂಟೇಜಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಒಂದು, ಪೊಸಿಷನ್ ಆಫ್ ಹೈಡ್ರೋಜನ್ ಇಸ್ ನಾಟ್ ಕ್ಲಿಯರ್. ಎರಡನೇದು, ಪೊಸಿಷನ್ ಆಫ್ ಐಸೋಟೋಪ್ಸ್. ಮೂರನೇದು, ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್. ಈ ಮೂರನ್ನ ನೀವು ಎಕ್ಸಾಮ್ನಲ್ಲಿ ಬರೆದ್ರೆ ಇಟ್ಸ್ ಎನಫ್, ಬಟ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಬರಿಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಇಷ್ಟು ಮೂರನ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದು, ಲಾ ಏನು ಹೇಳುತ್ತೆ, ಲಾ. ಎರಡನೇದು, ಲಾದು ಅಡ್ವಾಂಟೇಜು. ಮೂರನೇದು, ಲಾದು ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಅಂದ್ರೂ ಒಂದೇ, ಮೆರಿಟ್ ಅಂದ್ರೂ ಒಂದೇ. ಸೊ ಅಡ್ವಾಂಟೇಜ್, ಮೆರಿಟ್ ಬೋತ್ ಆರ್ ಸೇಮ್. ನೆಕ್ಸ್ಟ್, ಡಿಸ್ಅಡ್ವಾಂಟೇಜ್ ಅಂದ್ರೂ ಒಂದೇ, ಲಿಮಿಟೇಷನ್ ಅಂದ್ರೂ ಒಂದೇ, ಡಿಮೆರಿಟ್ಸ್ ಅಂದ್ರೂ ಒಂದೇ. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.